ಆಮ್ಲೆಟ್ ಗಿಮ್ಲೆಟ್ ಏನಿಲ್ವ? ಇವೆಲ್ಲ ಮಾಡೋಕ್ಕಾಗೋದು ಮತ್ತೆ ಮಿಕ್ಸ್ ಮಾಡ್ತೀವಿ. ಅದೆಲ್ಲ ಪೊಲೀಸರು ಮುಸಾರ ಕಟ್ಟಬೇಕು. ಆಮ್ಲೆಟ್ ಗಿಮ್ಲೆಟ್ ಏನಿಲ್ವ? ಇವೆಲ್ಲ ಮಾಡೋಕ್ಕಾಗೋದು ಮತ್ತೆ ಮಿಕ್ಸ್ ಮಾಡ್ತೀವಿ. ಅದೆಲ್ಲ ಪೊಲೀಸರು ಮುಸಾರ ಕಟ್ಟಬೇಕು. ಮನೆಯ ಒಳಗಡೆಯೇ ಬಾರ್, ಪೊಲೀಸ್ ನೆರಳಲ್ಲಿ ದರ್ಬಾರ್. ಈ ದೃಶ್ಯವನ್ನೊಮ್ಮೆ ನೋಡಿ. ಈ ರೀತಿ ಮದ್ಯದಾರಾಧನೆ ಆಗ್ತಿರೋದು ಬಾರಲ್ಲಲ್ಲ, ಬದಲಾಗಿ ಮನೆಯಲ್ಲಿ. ಇಲ್ಲಿ ಮನೆಯೇ ಬಾರಾಗಿ ಮಾರ್ಪಟ್ಟಿದೆ. ಯಾರ ಭಯನೂ ಇಲ್ಲ. ಖುಲ್ಲಾ ಮದ್ಯ ಸೇವನೆಯ ಜೊತೆಗೆ ಗ್ರಾಹಕರಿಗೆ ರಾಜಾತಿಥ್ಯ. ಇನ್ನು ಮನೆ ಬಾರ್ ಪಕ್ಕದಲ್ಲಿ ಶಾಲೆನೂ ಇದೆ. ಕುಡುಕರು ನಿತ್ಯ ಇಲ್ಲಿ ಗಲಾಟೆ ಮಾಡ್ತಿರ್ತಾರೆ. ಕುಡುಕರ ಕಾಟದಿಂದ ಹೆಣ್ಣು ಮಕ್ಕಳು ಭಯದಿಂದಲೇ ಶಾಲೆಗೆ ಬರಬೇಕು. ಈ ಮನೆ ಬಾರಿಂದ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಡೋಂಟ್ ಕೇರ್. ಮಕ್ಕಳ ಭವಿಷ್ಯದ ಬಗ್ಗೆಯೂ ಚಿಂತೆ ಇಲ್ಲ. ಪೊಲೀಸ್ ಅಬಕಾರಿ ಇಲಾಖೆಯವರ ಭಯನೂ ಇಲ್ಲ. ಈ ಮನೆ ಬಾರ್ ಇರೋದು ಎಲ್ಲಿ ಗೊತ್ತಾ? ಬಿಡದಿಯ ಮಂಚನಾಯಕನಹಳ್ಳಿಯ ಭದ್ರಾಪುರದಲ್ಲಿ. ಮನೆ ಓನರ್ ಹೆಸರು ಗೋವಿಂದರಾಜು. ಪೊಲೀಸರಿಗೆ 3,000 ಪಾಲಂತೆ. ಅಕ್ರಮಕ್ಕೆ ಪೊಲೀಸರಿಂದಲೇ ಸಾಥ್. ಆಮ್ಲೆಟ್ ಗಿಮ್ಲೆಟ್ ಏನಿಲ್ವ? ಇವೆಲ್ಲ ಮಾಡೋಕ್ಕಾಗೋದು ಮತ್ತೆ ಮಿಕ್ಸ್ ಮಾಡ್ತೀವಿ. ಅದೆಲ್ಲ ಪೊಲೀಸರು ಮುಸಾರ ಕಟ್ಟಬೇಕು. ಆಮ್ಲೆಟ್ ಗಿಮ್ಲೆಟ್ ಏನಿಲ್ವ? ಇವೆಲ್ಲ ಮಾಡೋಕ್ಕಾಗೋದು ಮತ್ತೆ ಮಿಕ್ಸ್ ಮಾಡ್ತೀವಿ. ಅದೆಲ್ಲ ಪೊಲೀಸರು ಮುಸಾರ ಕಟ್ಟಬೇಕು. ಕೇಳಿದ್ರಲ್ಲ, ಪೊಲೀಸರಿಗೆ ಈ ಗೋವಿಂದರಾಜು ಪ್ರತಿ ತಿಂಗಳು 3,000 ರೂಪಾಯಿ ಮಾಮೂಲು ಕೊಡ್ತಾನಂತೆ. ಈತನ ಈ ಅಕ್ರಮ ಮದ್ಯದಂಧೆಗೆ ಪೊಲೀಸರಿಂದಲೇ ಶ್ರೀರಕ್ಷೆಯಂತೆ. ಎಂಥ ದುರಂತ ನೋಡಿ. ನಮ್ಮ ಪೊಲೀಸರು ಲಂಚ ಸಿಕ್ಕರೆ ಕಕ್ಕ ತಿನ್ನೋಕ್ಕೂ ಹೇಸಲ್ಲ ಅನ್ಸುತ್ತೆ. ಥೂ ಇವರ ಜನ್ಮಕ್ಕೆ.